ಆರೋಗ್ಯ ಇಲಾಖೆಯ ಸಚಿವರಾದ ತಕ್ಷಣವೇ ಇದೀಗ ಅಧಿಕಾರಿಗಳ ಸಭೆ ಕರೆದು ಖಡಕ್ಕಾಗಿ ಸೂಚನೆ ಕೊಡುವ ಜೊತೆಗೆ ಆರೋಗ್ಯ ಇಲಾಖೆಯಲ್ಲಿ ಮಹತ್ತರ ಬದಲಾವಣೆಗೆ ಮುಂದಾಗಿದ್ದಾರೆ ಯುಟಿ ಖಾದರ್. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿರುವಂತಹದ್ದು. ಆರೋಗ್ಯ ಇಲಾಖೆ ರಾಜ್ಯ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಸುಮಾರು 5 ಗಂಟೆಗಳ ಸುದೀರ್ಘ ಸಭೆ ನಡೆಸಿದಂತಹ ಸಚಿವ ಯುಟಿ ಖಾದರ್ ಆರೋಗ್ಯ ಯೋಜನೆಗಳ ಅನುಷ್ಠಾನ, ಔಷಧಿ ಪೂರೈಕೆ, ವೈದ್ಯರ ಕೊರತೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆಯನ್ನ ನಡೆಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸುಮಾರು 1280 ಎಂಬಿಬಿಎಸ್ ವೈದ್ಯರು, 924 ತಜ್ಞ ವೈದ್ಯರು, 892 ನರ್ಸ್ಗಳ ಕೊರತೆ ಇದೆ ಅಂತೇಳಿ ಸಚಿವರು ಮಾಹಿತಿಯನ್ನ ಕೊಟ್ಟಿರುವಂತಹದ್ದು. ವೈದ್ಯರ ಕೊರತೆಯನ್ನು ನೀಗಿಸೋದಕ್ಕೆ ವಾಕ್-ಇನ್ ಇಂಟರ್ವ್ಯೂ ಮೂಲಕ ತುರ್ತು ನೇಮಕಾತಿಗೆ ಕೂಡ ಆದೇಶವನ್ನು ನೀಡಲಾಗಿದೆ. ಗ್ರಾಮೀಣ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವೈದ್ಯರ ಸೇವೆಯನ್ನು ಹೆಚ್ಚಿಸೋದಕ್ಕೆ ವಿಶೇಷವಾಗಿರತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಸಚಿವ ಯುಟಿ ಖಾದರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಎಂಬಿಬಿಎಸ್ ವೈದ್ಯರಿಗೆ ಮಾಸಿಕ 1.10 ಲಕ್ಷ ವೇತನ ನೀಡತಕ್ಕಂಥ ಪ್ರಸ್ತಾವನೆಯೊಂದಿಗೆ ಮುಂದಾಗಿರ್ತಕ್ಕಂತಹದ್ದು. ಉತ್ತಮ ಕಾರ್ಯನಿರ್ವಹಣೆ ತೋರಿದ ಗುತ್ತಿಗೆ ಸಿಬ್ಬಂದಿಗೆ ಈ ಒಂದು ಶಾಶ್ವತ ನೇಮಕಾತಿ ಅವಕಾಶವನ್ನ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಒಂದಿಷ್ಟು ಸಿಹಿ ಸುದ್ದಿಯನ್ನ ಕೂಡ ಕೊಟ್ಟಿದ್ದಾರೆ. ಎಂಬಿಬಿಎಸ್ ವೈದ್ಯರಿಗೆ ಪಿಜಿ ಶಿಕ್ಷಣಕ್ಕೆ ವಿಶೇಷ ಅವಕಾಶವನ್ನ ಕಲ್ಪಿಸತಕ್ಕಂತ ಯೋಜನೆ. 60 ವರ್ಷ ನಿವೃತ್ತರಾದ ವೈದ್ಯರನ್ನ 70 ವರ್ಷ ವಯಸ್ಸಿನವರೆಗೂ ಕೂಡ ಗುತ್ತಿಗೆ ಆಧಾರದಲ್ಲಿ ಸೇವೆಗೆ ಪಡೆಯುವಂತಹ ಯೋಜನೆ. ಸುಮಾರು 400 ನರ್ಸ್ ಅಥವಾ 400 ಫಾರ್ಮಸಿಸ್ಟ್, 400 ಲ್ಯಾಬ್ ಟೆಕ್ನಿಷಿಯನ್ಸ್ಗಳ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮಳೆಗಾಲ ಹಾಗೂ ಆರೋಗ್ಯ ಮುನ್ನೆಚ್ಚರಿಕೆ, ಮಳೆಗಾಲ ಸಾಂಕ್ರಾಮಿಕ ರೋಗ ತಡೆಗೆ ವಿಶೇಷ ಕಾರ್ಯಯೋಜನೆಯನ್ನ ನಿರ್ಮಾಣ ಮಾಡಿರ್ತಕ್ಕಂತಹದ್ದು. ಇನ್ನು ಹಾವು ಕಡಿತ ಪ್ರಕರಣಗಳಿಗೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಔಷಧಿ ಸಂಗ್ರಹಿಸುವುದಕ್ಕೆ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ಉಚಿತ ಚಿಕಿತ್ಸೆ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿರುವಂತಹದ್ದು ಸಚಿವರಾಗಿರ್ತಕ್ಕಂಥ ಯುಟಿ ಖಾದರ್. ರಾಜ್ಯದಲ್ಲಿ ಕಳೆದ ವರ್ಷ 16,000ಕ್ಕೂ ಹೆಚ್ಚು ಸ್ನೇಕ್ ಬೈಟ್ ಪ್ರಕರಣಗಳು ದಾಖಲಾಗಿವೆ. ಪಂಚಾಯತ್ ಅಧಿಕಾರಿಗಳು ಹಾಗೂ ಆರೋಗ್ಯ ಸಿಬ್ಬಂದಿ ಫಾಗಿಂಗ್ ಕಾರ್ಯಕ್ಕೆ ಕೂಡ ಹೆಚ್ಚಿನ ಒತ್ತು ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತಹದ್ದು ನೂತನ ಆರೋಗ್ಯ ಸಚಿವರು. ಮಕ್ಕಳ ಆರೋಗ್ಯಕ್ಕೆ ವಿಶೇಷ ಗಮನವನ್ನು ಹರಿಸಿ RBSK ಯೋಜನೆಯಡಿ ಎಲ್ಲ ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ, ಬೆಳವಣಿಗೆ ಮತ್ತು ಪೌಷ್ಟಿಕಾಂಶ ಸಮಸ್ಯೆ ಇರತಕ್ಕಂಥ ಮಕ್ಕಳಿಗೆ ಉಚಿತ ಚಿಕಿತ್ಸೆ, ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಂದ ಮಕ್ಕಳ ಆರೋಗ್ಯ ಮಾಹಿತಿಯನ್ನ ಕೂಡ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ವೇರ್ ಹೌಸ್ಗೆ ಬಂದಿರತಕ್ಕಂಥ ಔಷಧಿಗಳ ಗುಣಮಟ್ಟವನ್ನ ಮರುಪರಿಶೀಲನೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತಹದ್ದು. 81 ಅಗತ್ಯ ಔಷಧಿಗಳ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಆರೋಗ್ಯ ಸುರಕ್ಷಾ ಸಮಿತಿಯ ಮೂಲಕ ಔಷಧಿ ಖರೀದಿಗೆ ಚಿಂತನೆಯನ್ನ ಕೂಡ ಮಾಡಲಾಗಿದೆ ಅಂತ ಹೇಳಿ ಯುಟಿ ಖಾದರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ಕೇರಳದಲ್ಲಿ ಎಬೋಲಾ ಶಂಕಿತ ಪ್ರಕರಣದ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿರ್ತಕ್ಕಂತಹದ್ದು. ವಿದೇಶಗಳಿಂದ ಆಗಮಿಸುವಂತಹ ಪ್ರಯಾಣಿಕರ ಮೇಲೆ ನಿಗಾ ಇರಿಸಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಆರೋಗ್ಯ ತಪಾಸಣೆಯನ್ನ ಕಡ್ಡಾಯ ಮಾಡಲಾಗಿದೆ. ಇದುವರೆಗೂ ಕೂಡ ಸುಮಾರು 80 ಪ್ರಯಾಣಿಕರ ತಪಾಸಣೆ ಮಾಡಲಾಗಿದ್ದು ಯಾರಿಗೂ ಕೂಡ ಸೋಂಕು ದೃಢಪಟ್ಟಿಲ್ಲ ಅಂತ ಹೇಳಿ ಇದೀಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಲ್ಲ ಯೋಜನೆ ಏನಿದೆ ಮತ್ತು ಆ ಕಾರ್ಯಕ್ರಮ ಯಾವ ರೀತಿ ಅನುಷ್ಠಾನ ಆಗ್ತದೆ ಮತ್ತು ಇದನ್ನು ಮುಂದಕ್ಕೆ ಯಾವ ರೀತಿ ಉತ್ತಮವಾಗಿ ಅನುಷ್ಠಾನ ಮಾಡಬೇಕು, ಅದರ ಜೊತೆಯಲ್ಲಿ ಇವತ್ತು ಇದ್ದಂಥ ನಮ್ಮ ಸಮಸ್ಯೆಗಳೇನು, ಅದಕ್ಕೆ ಹೇಗೆ ಒಂದು ಪರಿಹಾರ ಕಾಣಬೇಕಂತ ಹೇಳಿ ನಾವು ಒಂದು ದೀರ್ಘವಾದ ಚಿಂತನೆಯ ಸಭೆ ನಡೆಸಿ ಮುಗಿಲಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗಲಿಕ್ಕೆ ಇದೆ. ಇದರಲ್ಲಿ ಇವತ್ತು ಮಹತ್ವದ ಮೊದಲ ಒಂದು ವಿಚಾರ ಅಂತ ಹೇಳಿದ್ರೆ ನೋಡಿ, ಆರೋಗ್ಯ ಇಲಾಖೆ ದೊಡ್ಡ ಮಟ್ಟದೊಂದು ವ್ಯಾಪ್ತಿ ಇರುವಂತ ಇಲಾಖೆ. ಹುಟ್ಟುವ ಮೊದಲಿಗಿಂತಲೂ ಇನ್ನು ಸಾಯುವ ತನಕ ಇಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕಂತ ಅಗತ್ಯತೆ ಇದೆ. ಬೇರೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಏಜ್ ಇಂದ ಪ್ರಾರಂಭ ಆಗ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿರುವ ವಿಚಾರಣೆ ಅಂತ ಹೇಳಿದ್ರೆ ನಮ್ಗಿರುವಂತಹ ತಳಮಟ್ಟದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಇವತ್ತು ಸ್ಟ್ರೆಂಥನ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಅದು ಗವರ್ಮೆಂಟ್ ಹಾಸ್ಪಿಟಲ್ ಇರುವುದು ಹೊರತು ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯವಂತ ಆದ ಜನಸಾಮಾನ್ಯ ಇವತ್ತು ಏನಾದ್ರು ಹೆಚ್ಚು ಸಂಖ್ಯೆ ಇದ್ರೆ ದಟ್ ಇಸ್ ಬಿಕಾಸ್ ದಿ ಗವರ್ಮೆಂಟ್ ಸರ್ವಿಸ್, ಪ್ರೈವೇಟ್ ಸರ್ವಿಸ್ ಇಂದ ಅಲ್ಲ. ಪ್ರೈವೇಟ್ ಸರ್ವಿಸ್ ನ ಇರ್ಬೋದು ಕಾಂಟ್ರಿಬ್ಯೂಷನ್, ಬಟ್ ಇಟ್ಸ್ ವೆರಿ ಲೆಸ್. ಅದು ಬರೀ ನಗರ ವ್ಯಾಪ್ತಿಯಲ್ಲಿ ಮಾತ್ರ ಹೊರತು ಗ್ರಾಮೀಣ ಮಟ್ಟದಲ್ಲಿ ಕೂಡ ನಮಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಬಹುತೇಕ 80% ಇರುವಂತಹ ಗ್ರಾಮೀಣ ಮಟ್ಟದಲ್ಲಿ 100ಕ್ಕೂ 100 ಉತ್ತಮವಾದ ಸೇವೆಯನ್ನು ಕೊಡ್ತಾ ಬಂದಿದ್ರೆ ಅದು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಡ್ತಾ ಬಂದಿದೆ ಅಂತ ನಾವು ಆಲೋಚನೆ ಮಾಡಬೇಕು. ಕೆಲವೊಂದು ದೊಡ್ಡ ಮಟ್ಟದ ವ್ಯಾಪ್ತಿ ಸಮಸ್ಯೆ ಇರ್ಬೋದು. ಇದರಲ್ಲಿ ಮೊದಲ ಸಮಸ್ಯೆ ನಮ್ಗೆ ಯಾವುದಂತ ಹೇಳಿದ್ರೆ ವೈದ್ಯರುಗಳ ಆ ಒಂದು ಅಲ್ಲಿ ಭಾಗವಹಿಸುವಿಕೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಬಹುಶಃ ಇವತ್ತು ನಮ್ಮಲ್ಲಿ
MBBS ಡಾಕ್ಟರ್ ನಮಗೆ 1290 ಕೊರತೆ ಇದೆ, ಶಾರ್ಟೇಜ್ 1209, ಮತ್ತು ಸ್ಪೆಷಲಿಸ್ಟ್ 924. ಇವತ್ತು ನರ್ಸಸ್ 892. ಇದು ನಮಗೆ ಒಂದು ಆಸ್ಪತ್ರೆಯಲ್ಲಿ ಬೇಕಾದಂತ ಒಂದು ವಿಚಾರ. ಅದಕ್ಕಾಗಿ ಬಹುಶಃ ನಾವು ಈಗಾಗಲೇ ಡಾಕ್ಟರ್ಗಳು ಸುಮಾರು 200 ಡಾಕ್ಟರ್ಗಳಿಗೆ ಇವತ್ತು ನಾವು ನೇಮಕಾತಿ ಮಾಡಲಿಕ್ಕೆ ನಮಗೆ ಇವತ್ತು ಸರ್ಕಾರ ಇವತ್ತು ನಾವು ಪರ್ಮಿಷನ್ ನಾವು ತಗೊಂಡಿದ್ದೇವೆ. ಇದರಲ್ಲಿ 200 ತಗೊಂಡ್ರು ಕೂಡ ಮತ್ತೆ ನಮಗೆ 700 800 ಬಾಕಿ MBBS 1000 ನಮಗೆ ಇವತ್ತು ಪೆಂಡಿಂಗ್ ಇರ್ತದೆ. ಅದಕ್ಕಾಗಿ ನಾವು ನೇರವಾಗಿ ನಾವು ಇವತ್ತು ವಾಕಿಂಗ್ ಇಂಟರ್ವ್ಯೂ ಅಂತ ಹೇಳಿ ನಾವು ಇವತ್ತು ಮಾಡ್ತೇವೆ. ಯಾರಾದರೂ ಕೂಡ MBBS ಕಲ್ತಂದವರು ನಮಗೆ ಇವತ್ತು ಗವರ್ಮೆಂಟ್ ಸರ್ವಿಸ್ ಸೇರ್ಬೇಕೆಂಬ ಆ ಒಂದು ಇಚ್ಛೆ ಇದ್ರೆ ಅವರು DHಗೆ ಒಂದು ಅರ್ಜಿ ಕೊಟ್ಟರೆ ಸಾಕು. ಅವ್ರು ಆ ಕಡೆ ಈ ಕಡೆ ಓಡಾಡುವಂಥ ವಿಚಾರ ಬೇಡ. DHಗೆ ಒಂದು ಅರ್ಜಿ ಕೊಟ್ಟರೆ ಅದು MBBS ಇರಲಿ PG ಇರಲಿ, ವಿದಿನ್ 1 ವೀಕ್ ಆ DHO DC ಒಪ್ಪಿಗೆ ತೆಕ್ಕೊಂಡು ಅವರಿಗೆ ಪ್ಲೇಸ್ ಅಲ್ಲಿ ಕೊಡಬೇಕು.